ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟುಗಳನೆ ಸಿಟಿ ಗದ್ದಲ ಕೇಳಿಸೋದಿಲ್ಲ ನೋಡ್ರಿ. ಅದರ ಬದಲಿಗೆ ಹಳ್ಳಿಗಳ ಚಿಲಿಪಿಲಿ ತಂಪಾದ ಗಾಳಿ ಕೇಳಿಸುತ್ತೆ ನೋಡ್ರಿ. ಇದೇ ರೀ ನಮ್ಮ ಹಳ್ಳಿ. ಸ್ನಾನ ಮುಗಿಸಿ ದೇವ್ರ ಮುಂದೆ ಒಂದು ನಿಮಿಷ ನಿಂತ್ಕೋತೀನಿ. ದಿನ ಹೆಂಗಿರ್ತೈತೆ ಅಂತ ನಮಗೂ ಗೊತ್ತಿಲ್ಲ, ಆದ್ರೆ ದಿನ ಚೆನ್ನಾಗಿರ್ಲಿ ಅಂತ ಹೇಳಿ ಆ ದೇವ್ರನ್ನ ನೆನೆಸ್ಕೊಂಡು ಕೆಲಸ ಶುರು ಮಾಡೋದೇ ನಮ್ಮ ಹಳ್ಳಿ ಜೀವನದ ಒಂದು ಭಾಗ. ಇಲ್ಲಿ ಬೆಳಗ್ಗೆ ಆಕಾಶ ನೋಡಿದ್ರೆ ಒಂದು ನೆಮ್ಮದಿ ನೋಡ್ರಿ, ಮರಗಳನ್ನು ನೋಡಿದ್ರೆ ಒಂದು ಖುಷಿ ನೋಡ್ರಿ. ನಗರಗಳಲ್ಲಿ ಎ ಸಿ ಗಾಳಿ ಸಿಗ್ಬೋದ್ರಿ, ಆದರೆ ಹಳ್ಳಿಯಲ್ಲಿ ಸಿಗೋ ನೈಸರ್ಗಿಕ ಗಾಳಿ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ನೋಡ್ರಿ. ಯವು ಮಾಡಿದ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ತಿಂದು ಸೀದಾ ನನ್ನ ಕಾರ್ಪೊರೇಟ್ ಜಾಬಿಗೆ ರೆಡಿ ಆದನ್ರಿ. ನನ್ನ ಆಫೀಸ್ ಬ್ಯಾಗ್ ತೊಗೊಂಡು ಹೊರಗಡೆ ಬಂದಾಗ ನೋಡಕ್ಕೆ ನಾನು ಆಫೀಸ್ಗೆ ಹೋಗ್ತೀನಂತ ಅನ್ಬೋದು, ಆದರೆ ನನ್ನ ಆಫೀಸ್ ಇವತ್ತು ಕೂಡ ನನ್ನ ಹೊಲದ ಕಡೆನೇ. ಇದೇ ನೋಡ್ರಿ ನಮ್ಮ ಹೊಲ, ಅಲ್ಲಿ ದೂರ ಕಾಣಿಸ್ತದಲ್ರಿ, ಅದೇ ನೋಡ್ರಿ ನನ್ನ ಆಫೀಸ್ ರೂಮ್. ಇದು ದೊಡ್ಡ ಬಿಲ್ಡಿಂಗ್ ಅಲ್ರಿ, ಯಾವ ಫ್ಯಾನ್ಸಿ ಸೆಟಪ್ ಕೂಡ ಇಲ್ರಿ, ಆದರೆ ಇಲ್ಲಿ ಕೂತ್ಕೊಂಡು ನಾನು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತೀನಿ ಅನ್ನೋದು ನನಗೆ ಯಾವಾಗಲೂ ಒಂದು ರೀತಿಯ ಖುಷಿ ಕೊಡ್ತದೆ ನೋಡ್ರಿ. ಬನ್ರಿ ನನ್ನ ವಿಲೇಜ್ ಆಫೀಸಿಗೆ. ಬಾಗಿಲು ತೆಗೆದು ಒಳಗಡೆ ಹೋದ್ರೆ ಇಲ್ಲಿಂದ ಶುರು ಆಗತ್ತೆ ನೋಡ್ರಿ ಇನ್ನೊಂದು ಜಗತ್ತು. ಲ್ಯಾಪ್ಟಾಪ್ ಓಪನ್ ಮಾಡಿ ಲಾಗಿನ್ ಅಂತರೂ ಆದಿನ್ರಿ. ಇಲ್ಲಿಂದ ಮುಂದೆ ಹಳ್ಳಿ ಇರಲಿ ನಗರ ಇರಲಿ, ಕಾರ್ಪೊರೇಟ್ ಕೆಲಸ ಅಂದ್ರೆ ಕಾರ್ಪೊರೇಟ್ ಕೆಲಸನೇ. ಈ ಮೀಟಿಂಗ್ಸ್ಗಳು, ಮೇಲ್ಸ್ಗಳು, ಟಿಕೆಟ್ಸ್ಗಳು ಕೆಲಸ ಅಂತೂ ಇದ್ದೇ ಇರ್ತದ್ರಿ. ಆದರೆ ಒಂದೇ ಒಂದು ಡಿಫ್ರೆನ್ಸ್ ನೋಡ್ರಿ, ನಾನು ಕೆಲಸ ಮಾಡ್ತಿರೋ ಜಾಗದಿಂದ ಕಿಟಕಿಯಿಂದ ಹೊರಗೆ ನೋಡಿದ್ರೆ ಕಾಣೋದು ಬಿಲ್ಡಿಂಗ್ಸ್ ಅಲ್ರಿ, ಹಸಿರು ಹೊಲ ರೀ. ಈ ಕೆಲಸದ ಮಧ್ಯೆ ಸಿಕ್ಕ ಸಮಯದಲ್ಲಿ ನನಗೆ ಒಂದು ಅಭ್ಯಾಸ ಐತ್ರಿ, ಪುಸ್ತಕ ಓದೋದ್ರಿ. ಇವತ್ತು ಒಂದು ಕನ್ನಡ ಪ್ರೇಮ ಕತೆ ಓದ್ತಾ ಇದ್ದೇನ್ರಿ. ಓದ್ತಾ ಕತೆ ಯಾವಾಗ ಮುಗೀತಂತ ಗೊತ್ತಾಗ್ಲಿಲ್ಲ ನೋಡ್ರಿ. ಕೆಲವು ಕತೆಗಳು ಪುಸ್ತಕದೊಳಗೆ ಮುಗಿಯಲ್ಲ ರೀ, ಅವು ನಮ್ಮ ಮನಸ್ಸಿನ ಒಳಗೆ ಶುರು ಆಗ್ತಾವ್ರಿ. ಈ ಪುಸ್ತಕದ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ರೀ. ಅದರಲ್ಲಿ ಕತೆ ಹೇಗಿತ್ತು, ನನಗೇನು ಅನ್ನಿಸ್ತು ಎಲ್ಲ ಮಾತಾಡೋಣ್ರಿ. ಕೆಲಸ ಮಾಡ್ತಾ ಮತ್ತು ಈ ಪುಸ್ತಕ ಓದ್ತಾ ಸಂಜೆ ಆಗಿದೆ ಗೊತ್ತಾಗಿಲ್ಲ ನೋಡ್ರಿ. ಟೈಮ್ ಅಂತೂ ಆಯ್ತು ರೀ. ಈಗ ಆಫೀಸ್ ಕ್ಲೋಸ್ ಮಾಡೋ ಟೈಮ್ ಆಯ್ತು ರೀ. ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿ ಆಫೀಸ್ ಕ್ಲೋಸ್ ಮಾಡಿದ್ದೀನಿ ರೀ. ಅದ್ರ ನಿಜ ಹೇಳ್ಬೇಕಂದ್ರೆ ನನ್ನ ಆಫೀಸ್ ದೂರ ಇದ್ದರೂ ನನ್ನ ಕೆಲಸಕ್ಕೆ ಎಷ್ಟೊಂದು ಹತ್ತಿರದಲ್ಲಿ ಇಡೀ ಪ್ರಕೃತಿನೇ ಇದೆ ರೀ. ಕೊನೆಯದಾಗಿ ಕಾರ್ಪೊರೇಟ್ ಲೈಫ್ ಅಂದರೆ ಯಾವಾಗಲೂ ಸಿಟಿ ಲೈಫ್ ಅಲ್ರಿ. ಲ್ಯಾಪ್ಟಾಪ್ ಒಂದು ಕಡೆ ಇದ್ರೆ ಮನಸ್ಸು ನೆಮ್ಮದಿಯಾಗಿರೋ ಜಾಗಕ್ಕೆ ಹೋಗುತ್ತೆ ನೋಡ್ರಿ. ನನಗೆ ಆ ಜಾಗ ನಮ್ಮ ಹಳ್ಳಿ ರೀ. ಇದೇ ನೋಡ್ರಿ ನಮ್ಮ ವಿಲೇಜ್ ಕಾರ್ಪೊರೇಟ್ ಲೈಫು. ನಿಮ್ಮ ಊರಲ್ಲೂ ಹೀಗೆ ಕೆಲಸ ಮಾಡ್ತೀರಾ? ಇದ್ರೆ ಕಮೆಂಟ್ ಮಾಡಿ. ಮತ್ತೊಂದು ಲಾಗ್ನಲ್ಲಿ ಸಿಗೋಣ. ನಮಸ್ಕಾರ.